ಈ ವಿಕಾರಿ ಸಂವತ್ಸರದಲ್ಲಿ 2 ಗ್ರಹಣಗಳು ಬರಲಿಕ್ಕಿದೆ. ಒಂದು ಚಂದ್ರಗ್ರಹಣ, ಇನ್ನೊಂದು ಸೂರ್ಯಗ್ರಹಣ. ಚಂದ್ರಗ್ರಹಣವು 6/4/2019 ರಾತ್ರಿ ಹೊತ್ತು 1:30 ಗಂಟೆಗೆ ಪ್ರಾರಂಭ ಆಗ್ತದೆ ಚಂದ್ರಗ್ರಹಣ. ಇದು ಪೂರ್ಣ ಚಂದ್ರಗ್ರಹಣ ಅಲ್ಲದಿದ್ದರೂ ಕೂಡ ಸುಮಾರು ಮುಕ್ಕಾಲು ವಾಸಿ ಖಂಡಗ್ರಾಸ ಅಂತ ಹೇಳ್ತಾರೆ, ಅಷ್ಟು ಭಾಗ ಚಂದ್ರನನ್ನು ಆವರಿಸ್ತದೆ. ಇನ್ನೊಂದು ಸೂರ್ಯಗ್ರಹಣ, ಇದು ಡಿಸೆಂಬರ್ ತಿಂಗಳು 26ನೇ ತಾರೀಕು ಬರುವಂತಹ ಗ್ರಹಣ. ಇದು ಮಾತ್ರ ಬಹುಶಃ ನಮ್ಮ ಜೀವಮಾನದಲ್ಲಿ ನಾವು ಇಂಥದ್ದನ್ನು ನೋಡಲಿಲ್ಲ ಅಂತ ಹೇಳ್ಬೋದು. ಇದು 1748ರಲ್ಲಿ ಬಂದಂತಹ ಒಂದು ಸ್ಥಿತಿ. ಮುಂದೆ 2064ರಲ್ಲಿ ಇದೇ ಗ್ರಹಣ ಬರಲಿಕ್ಕುಂಟು. ಇದು ಪೂರ್ಣ ಸೂರ್ಯಗ್ರಹಣ ಅಲ್ಲದಿದ್ದರೂ ಕೂಡ ಬೆಳಗಿನ ಹೊತ್ತು 8:30 ಗಂಟೆಗೆ ಬರುವುದರಿಂದ ಎಷ್ಟು ಡಾರ್ಕ್ನೆಸ್, ಕತ್ತಲೆ ಆವರಿಸಲಿದೆ ಅಂತ ಹೇಳಿದರೆ ಗ್ರಹ ನಕ್ಷತ್ರಾದಿಗಳು ಕೂಡ ಕಾಣಬಹುದು. ಆವಾಗ ಅಂತಹ ಒಂದು ಸ್ಥಿತಿಯಲ್ಲಿ ಭೂಮಿಗೆ ಬರುವಂತಹ ಅಷ್ಟು ಹೊತ್ತು ಸೂರ್ಯನ ಬೆಳಕು ಹೀರಿಕೊಳ್ಳುವಂತಹ ಅಷ್ಟು ಸಮಯ ಅದು ಇಲ್ಲ ಅಂಥೇಳಿ ಆಗ್ತದೆ. ಹಾಗೆಯೇ ಚಂದ್ರನ ಬೆಳಕು ಕೂಡ ಇಲ್ಲಿ ಬರುವಂತಹ ಸಮಯ ಇಲ್ಲ ಅಂಥೇಳಿ ಆಗ್ತದೆ. ಇದು ಈ ಭೂಮಿಯಲ್ಲಿರುವಂತಹ ಸಕಲ ಬೆಳವಣಿಗೆಗಳ ಮೇಲೆ ದುಷ್ಪರಿಣಾಮವನ್ನು ಬೀರಬಹುದು. ಇಂಥದ್ದೊಂದು ಸ್ಥಿತಿಯ ಈ ವಿಕಾರಿ ಸಂವತ್ಸರದಲ್ಲಿ ಗ್ರಹ ಗೋಚಾರದಲ್ಲಿ ಮಂದಗ್ರಹರು ರಾಹು, ಗುರು, ಶನಿ ಇವರ ಗೋಚಾರ ಸಂಚಾರದಲ್ಲಿ ಏನೇನು ಸಂಭವಿಸ್ಬೋದು, ಯಾವ್ಯಾವ ರಾಶಿಗಳಿಗೆ ಏನೇನು ಸಂಭವಿಸ್ಬೋದು ಅಂತೇಳಿ. ಯಾಕಂತ ಹೇಳಿದ್ರೆ ಇಲ್ಲಿ ಇನ್ನೊಂದು ವಿಚಾರ ಇದೆ, ಎಷ್ಟು ವೇಗವಾಗಿ ಗುರು ವೃಶ್ಚಿಕ ರಾಶಿಯನ್ನು ದಾಟ್ತಾನ ಮತ್ತೆ ಪುನಃ ಹಿಂದಕ್ಕೆ ಸುಮಾರು ಗುರು ಹಿಂದೆ ಬರ್ತಾನೆ ಧನುರಾಶಿಗೆ. ಸುಮಾರು 6 ತಿಂಗಳವರೆಗೆ ಗುರುವಿನ ಚಾರ ಹಿಂದಕ್ಕೆ ಬರ್ತದೆ, ವೃಶ್ಚಿಕದವರೆಗೂ ಬರ್ತಾನೆ ಅವನು. ಆಗ ಅಷ್ಟು ದೊಡ್ಡ ಗ್ರಹ ಅಷ್ಟು ವೇಗವಾಗಿ ಮುಂದೆ ಹೋಗಿ ಅಷ್ಟು ವೇಗವಾಗಿ ಹಿಂದೆ ಬಂದಾಗ ಏನೆಲ್ಲಾದೀತು? ಸಾಮಾನ್ಯವಾಗಿ ಒಂದು ವಾಹನವನ್ನು ನೀವು ನೋಡಿದಾಗ, ದೊಡ್ಡ ಘನ ವಾಹನ ಹೋದಾಗ ನಮ್ಮ ಕಾರೇ ಮಾಡ್ತಾಯಿದ್ದಾರೆ, ರನ್ನಿಂಗ್ನಲ್ಲಿದ್ದರೂ ಕೂಡ ಅದು ಅಲುಗಾಡ್ತದೆ ಅಂತ ಹೇಳಿದರೆ, ಅಷ್ಟು ದೊಡ್ಡ ಗ್ರಹ ಇಂಥ 1000 ಭೂಮಿಯನ್ನು ಅದರೊಳಗೆ ತುಂಬಿಸಬಹುದು. ಅಂತಹ ಗ್ರಹ ಬಂದರೆ ಏನಾದೀತು? ಅದರ ಬೆಳಕು ಏನು, ಅದು ಏನು ಕೆಲಸ ಮಾಡ್ತದೆ, ಇದು ಮನುಷ್ಯನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ ಎಂಬಂಥ ಎಲ್ಲ ವಿಚಾರಗಳನ್ನು ನಾವು ತಿಳಿದುಕೊಂಡು, ಇದರಲ್ಲಿ ಅಪಾಯ ಬರ್ತದೆ ಅಂತ ನಾನು ಹೇಳುವುದಿಲ್ಲ, ಅಪಾಯದಿಂದ ರಕ್ಷಿಸಿಕೊಳ್ಳಬಹುದು. ಸುನಾಮಿ, ಚಂಡಮಾರುತ ಇತ್ಯಾದಿಗಳೆಲ್ಲ ಬರುವಂತಹ ಸಾಧ್ಯತೆಗಳು ಇದರಲ್ಲಿ ಜಾಸ್ತಿ. ಆಗ ಇದನ್ನು ನಾವು ತಪ್ಪಿಸಲಿಕ್ಕೆ ಯಾವ ಬ್ರಹ್ಮನಿಂದಲೂ ಸಾಧ್ಯ ಇಲ್ಲ, ಇದು ಪ್ರಕೃತಿಯದು. ಆದರೆ ಅದರಲ್ಲಿ ಬರುವಂತಹ ಹಾನಿಗಳನ್ನು ನಾವು ತಪ್ಪಿಸಿಕೊಳ್ಳಬಹುದು, ಅದರಿಂದ ಬರುವಂತಹ ಜೀವಹಾನಿಗಳನ್ನು ನಾವು ತಪ್ಪಿಸಿಕೊಳ್ಳಬಹುದು. ಹಾಗೆ ಪ್ರಜ್ಞಾವಂತರಾಗಿರಬೇಕು, ವಾತಾವರಣದ ಬಗ್ಗೆ ಪ್ರಜ್ಞಾವಂತರಾಗಿರಬೇಕು ಅಂತೇಳಿ ನಾನು ಹೇಳುವುದು. ಇಷ್ಟೆಲ್ಲ ಈ ವಿಕಾರಿ ಸಂವತ್ಸರದ ವಿದ್ಯಮಾನಗಳನ್ನು ನಿಮಗೆ ತಿಳಿಸಿ ಆಯಿತು. ಈಗ 12 ರಾಶಿ ಜನಿತರಿಗೆ, ಮೇಷಾದಿ 12 ರಾಶಿ ಜನಿತರಿಗೆ ಏನೇನು ಫಲಗಳು ಸಿಕ್ಕಬಹುದು ಇದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಬೇಕಷ್ಟೇ. ಆದರೆ ಸಂಕ್ಷಿಪ್ತವಾಗಿದ್ದರೂ ಕೂಡ ಪ್ರಮುಖ ಘಟನೆಗಳು, ಪ್ರಮುಖ ವಿಚಾರಗಳನ್ನು ಹೇಳಬೇಕಾಗ್ತದೆ, ಏನೇನು ಆಗಬಹುದು ಅಂತ ಹೇಳಿಕೊಂಡು.